ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಎಜು ಸುಮಿತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ. ಸೊ KCT ಲಾಸ್ಟಲ್ಲಿ ನೀವು ಏನೆಲ್ಲ ರಿಮೆಂಬರ್ ಮಾಡಬೇಕು, ಲಾಸ್ಟ್ ಮಿನಿಟ್ ಟಿಪ್ಸ್ ಅಂತ ಹೇಳ್ಬೋದು. ಇವೆಲ್ಲ ಥಿಂಗ್ಸ್ ರಿಮೆಂಬರ್ ಮಾಡ್ಕೊಂಡು ಎಕ್ಸಾಮಲ್ಲಿ ಏನೆಲ್ಲ ತಪ್ಪು ಮಾಡಬಾರ್ದು. ನೋಡಿ KCTಯಲ್ಲಿ ಭಾಳ ಸ್ಟ್ರಿಕ್ ನಡೀತೈತಿ. ಏನಾದರೂ ನಾನು ಹೇಳುತ್ತಿರ್ತೇನೆ ಪಾಯಿಂಟ್ಸ್, ಅದರಲ್ಲಿ ನೀವು ಏನಾದರೂ ಬಾಯ್ ಮಿಸ್ಟೇಕ್ ಒಯ್ದಿರಂದ್ರೆ ನಿಮ್ಮ ಮೇಲೆ ಭಾಳ ದೊಡ್ಡ ಅಂತ ಏನಂತೀರ ಪನಿಷ್ಮೆಂಟ್ ಕೂಡ ಆಗ್ಬೋದು. ಓಕೆ, ಸೊ ಅದಕ್ಕಾಗಿ ಗಮನ ಕೊಟ್ಟು ಕರೆಕ್ಟಾಗಿ ಕೇಳಿ ನಾನು ಏನು ಹೇಳ್ತಿದ್ದೇನೆ ಅಂತ ಸಿಂಪಲ್ ಆಗಿ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ಇದು ಎಲ್ಲ ಗಮನದಲ್ಲಿಡಿ. ನಿಮ್ಮ KCT ಥ್ರೂ, ವೆನ್ ವಿ ಟಾಕ್ ಆಫ್ KCT ಥ್ರೂ ನೋಡಿದಾಗ ನಿಮ್ಗೆ ಅಡ್ಮಿಷನ್ ಯಾವಕ್ಕೆಲ್ಲ ಸಿಗ್ತಾವ ಅಂದರೆ ಇಲ್ಲೆಲ್ಲ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನೀವು MBBS ಆಗಲಿ, ಆಯುಷ್ ಆಗಲಿ, BDS ಆಗಲಿ ಓಕೆ ನೀಟೇ ಬರೀಬೇಕಂತ ಹೇಳ್ತಾರೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ಫಸ್ಟ್ ನಿಮಗೆ ಒಂದು ಫಸ್ಟ್ OMR ಶೀಟ್ ಇರುತ್ತೆ. ಒಂದು OMR ಶೀಟಲ್ಲಿ ಏನೆಲ್ಲ OMR ಶೀಟ್ ಅದಕ್ಕೆ ಒಂದು ಕಾರ್ಬನ್ ಕಾಪಿ ಅಂತ ಇರುತ್ತೆ. ಆ ಕಾರ್ಬನ್ ಕಾಪಿಯನ್ನು ನೀವು ಮನೆಗೆ ಒಯ್ಯಬೇಕಾಗುತ್ತೆ. ನೀವು ಒಂದು ಇನ್ನೊಂದು ಕಾಪಿ ಅವರಿಗೆ ಸಬ್ಮಿಟ್ ಮಾಡಿ ಬರಬೇಕಾಗುತ್ತೆ. ಕಾರ್ಬನ್ ಕಾಪಿ ಅಂದರೆ ಒಂದು ನೀವು ಏನೆಲ್ಲ ಮಾರ್ಕ್ ಮಾಡ್ತಿರ್ತೀರ ಅಲ್ಲಿ ತೆಳಗಡೆ ಎಲ್ಲ ಪ್ರಿಂಟ್ ಆಗ್ತಿರುತ್ತೆ. ಅದು ನಿಮ್ಮ ಮನೆಗೆ ಹೋಗಿ ಫಾರ್ ಯುವರ್ ವ್ಯಾಲ್ಯೂಯೇಷನ್, ನಿಮ್ಮ ಮನೆಯಲ್ಲಿ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತೀರ ಅದಕ್ಕೊಂದು ಏನಂತೀರ ನಿಮಗೆ ಕಾರ್ಬನ್ ಕಾಪಿ ಕೊಡ್ತಾರೆ. ನಿಮ್ಮ ನೇಮ್ ಕರೆಕ್ಟಾಗಿ ಬರೀಬೇಕು, ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು, ವೆರಿ ಇಂಪಾರ್ಟೆಂಟು. ನೀವು ಕ್ಯಾಪಿಟಲ್ ಲೆಟರಲ್ಲಿ ಬರ್ದಿಲ್ಲ ನಿಮ್ಮ OMR ಶೀಟ್ ಇಸ್ ನಾಟ್ ಎಕ್ಸೆಪ್ಟೆಡ್. ಓಕೆ, ನಿಮ್ಮ ಕ್ಯಾಪಿಟಲ್ ಲೆಟರ್ಸಲ್ಲಿ ನಿಮ್ಮ ನೇಮ್ ಬರ್ದಿಲ್ಲ ಅಂದರೆ ನಿಮ್ಮ OMR ಶೀಟ್ ವಿಲ್ ಬಿ ಇನ್ವ್ಯಾಲಿಡ್. ಇದು ಎಲ್ಲರೂ ಗಮನದಲ್ಲಿ ಇಡಬೇಕು. ಓಕೆ, ಎಲ್ಲರೂ ಗಮನದಲ್ಲಿ ಇಡಬೇಕು. ಓಕೆ, ಮತ್ತೆ ನೋಡಿದಾಗ ನಿಮ್ಮ CET ನಂಬರ್ ಕರೆಕ್ಟಾಗಿ ಬರೀಬೇಕು. ಯಾಕಂದ್ರೆ ನಿಮ್ಗೆ ಇವೇ ಮಿಸ್ಟೇಕ್ಸ್ ಮಾಡ್ತೀರಾ ಸ್ಟೂಡೆಂಟ್ಸ್. ನೀವು CET ನಂಬರ್ ರಾಂಗ್ ಮಾಡಿ ಬರ್ತೀರಾ, ಅದು ರಾಂಗ್ ಮಾಡಿ ಬರ್ತೀರಾ. ಸೊ ಲಾಸ್ಟಿಗೆ ಏನಾಗುತ್ತೆ, ನಿಮ್ದು OMR ಶೀಟು ಯಾರು ಹ್ಯೂಮನ್ಸ್ ಚೆಕ್ ಮಾಡೋಂಗಿಲ್ಲ, ಮಷೀನಲ್ಲಿ ಚೆಕ್ ಆಗ್ತಿರುತ್ತೆ. ಅದಕ್ಕಾಗಿ ಅವು ಮಿಸ್ಟೇಕ್ ಏನಾಗುತ್ತೆ, ನಿಮಗೆ ಲಾಸ್ಟಿಗೆ ಜಾಸ್ತಿ ದೊಡ್ಡ ಪೇ ಆಫ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಯಾರೆಲ್ಲ ಅಲ್ಲಿ ಟೀಚರ್ ಇರ್ತಾರೋ ಚೆಕ್ ಮಾಡಿ ನಿಮಗೆ ಸೈನ್ ಮಾಡ್ತಾರೆ. ದೇರ್ ರೆಸ್ಪಾನ್ಸಿಬಿಲಿಟಿ, ಬಟ್ ನೀವು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ಲಿ ಮಾಡಬೇಕು. ಮತ್ತು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಎಲ್ಲಿ ತೆಳಗಡೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಈ ಸಿಗ್ನೇಚರು ನೀವು KE ಅಪ್ಲಿಕೇಶನ್ ಫಾರ್ಮಲ್ಲಿ ಎದು ಹಾಕಿದ್ದೀರಾ ಸೇಮ್ ಇರಬೇಕು. ನೀವು ಏನೆಲ್ಲ ಸಿಗ್ನೇಚರ್ ಕೊಡ್ತೀರಾ ದಟ್ ಶುಡ್ ಬಿ ಸೇಮ್. ಏನೆಲ್ಲ ಸಿಗ್ನೇಚರ್ ನೀವು ಮಾಡ್ತೀರಾ ದಟ್ ಶುಡ್ ಬಿ ಸೇಮ್. ಒಂದು ವೇಳೆ ಅಲ್ಲಿ ನಿಮ್ಮದು ಮ್ಯಾಚ್ ಆಗಿಲ್ಲ ಅಂದರೆ ನಿಮ್ಮದು OMR ಶೀಟಲ್ಲಿ ನಿಮ್ಮ ರಿಸಲ್ಟ್ ಹೆಲ್ಡ್ ಕೂಡ ಆಗ್ಬೋದು. ಅದು ವೆರಿ ಇಂಪಾರ್ಟೆಂಟ್. ನಿಮ್ಮ ಟೈಮಿಂಗ್ ಮೇಲೆ ಎಲ್ಲ ನಿಮಗೆ ನಾನು ಸಪ್ರೇಟ್ ನಿಮಗೆ ಒಂದು PDF ಇರುತ್ತೆ ಟೈಮಿಂಗ್ ಅಂತ, ಅದು PDF ಕೂಡ ನಾವು ತೆಳಗಡೆ ಕೊಡ್ತೇನೆ ನೋಡಿ. ನೆಕ್ಸ್ಟ್ ನೋಡಿ, ಒಂದು ಥರ್ಡ್ ಬೆಲ್ ಅಂತ ಬರುತ್ತೆ. ಥರ್ಡ್ ಬೆಲ್ ಬರುತ್ತೆ 10:40 ಒಂದು ಥರ್ಡ್ ಬೆಲ್. ಫಸ್ಟ್ ಬೆಲ್ ನಿಮಗೆ ಎಂಟ್ರಿ ಮಾಡೋಕ್ಕೆ, ಸೆಕೆಂಡ್ ಬೆಲ್ ನಿಮ್ಮ OMR ಶೀಟ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಮತ್ತು ಕ್ವಶನ್ ಪೇಪರ್. ಥರ್ಡ್ ಬೆಲ್ಲಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಥರ್ಡ್ ಬೆಲ್ 10:40 ಮತ್ತು 2:40ಗೆ ನೀವು ನಿಮ್ಮದು ಸೀಲ್, ಒಂದು ಕ್ವಶನ್ ಪೇಪರ್ಗೆ ಸೀಲ್ ಇರುತ್ತೆ, ಒಂದು ಸೀಲನ್ನು ಕಟ್ ಮಾಡಬೇಕು. ಆ ಡು ನಾಟ್ ರಿಮೂವ್. ಓಕೆ, ಡು ಟಿಲ್ ದೆನ್. ಓಕೆ, ದ ಥರ್ಡ್ ಬೆಲ್ ರಿಂಗ್ ಸೆಟ್, ಡು ನಾಟ್ ರಿಮೂವ್ ದ ಸೀಲ್ ಆನ್ ದ ರೈಟ್ ಹ್ಯಾಂಡ್ ಆಫ್ ದಟ್ ಕ್ವಶನ್ ಪೇಪರ್, ಡು ನಾಟ್ ಲುಕ್ ಎಟ್ ದ. ಓಕೆ, ಥರ್ಡ್ ಬೆಲ್ ಆದಮೇಲೆ ಬೇಸಿಕಲಿ ರಿಮೂವ್ ಮಾಡ್ಬೋದು. ಓಕೆ, ಬಿಫೋರ್ ಥರ್ಡ್ ಬೆಲ್ ನೀವು ಏನೂ ರಿಮೂವ್ ಮಾಡೋಂಗಿಲ್ಲ. ಸೀಲ್ ಬಿಫೋರ್ ಥರ್ಡ್ ಬೆಲ್ ನೀವು ರಿಮೂವ್ ಮಾಡೋಂಗಿಲ್ಲ. ಓಕೆ, ನೀವು ಕ್ವಶನ್ ಪೇಪರ್ ಬುಕ್ಲೆಟ್ ಒಳಗಡೆ ಏನಿದೆ ಅಂತ ಬಿಫೋರ್ ಥರ್ಡ್ ಬೆಲ್, ಬಿಫೋರ್ 10:40 ತನಕ ನೋಡುವಂಗಿಲ್ಲ. ಓಕೆ, ಅದು ಗಮನದಲ್ಲಿ ಇಡಬೇಕು ಎಲ್ಲರೂ. ಓಕೆ, ಕ್ಲಿಯರ್ ಎಲ್ಲರಿಗೆ ಎಷ್ಟು? ಓಕೆ, OMR ಶೀಟ್ ಬಿಫೋರ್ 10:40 ನೀವು ಟಿಕ್ ಮಾಡ್ಕೊಂಡು ಹೋಗೋಂಗಿಲ್ಲ. 160 ಕ್ವಶನ್ಸ್ ಇರುತ್ತೆ. ಫಾರ್ಮ್ ವಿಚ್ ಯು ವಿಲ್ ಹ್ಯಾವ್ 4 ಆಪ್ಷನ್. ಇದರಲ್ಲಿ ಗಮನದಲ್ಲಿ ಇಡಿ, ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಸೊ ಎಲ್ಲದಕ್ಕೆ ಟಿಕ್ ಮಾಡಿ ಬರಿ ಮಕ್ಕಳೇ. ಓಕೆ, ಅದು ಏನು ಗಮನದಲ್ಲಿ ಇಲ್ಲ. ಓಕೆ, ಇಲ್ಲಿ ಅದೇ ಕೊಟ್ಟಿದ್ದಾರೆ ನೋಡಿ. ಆಫ್ಟರ್ ಥರ್ಡ್ ಬೆಲ್ ರಿಂಗ್ at 10:40 ರಿಮೂವ್ ದ ಸೀಲ್ ಆನ್ ರೈಟ್ ಹ್ಯಾಂಡ್. ಅದು ರಿಮೂವ್ ಮಾಡಿ ನೀವು ಏನಿದೆ ಎಲ್ಲ ಚೆಕ್ ಮಾಡಿ. ಬಟ್ ಒಂದು ವೇಳೆ ನಿಮ್ಮ ಕ್ವಶನ್ ಪೇಪರಲ್ಲಿ ಯಾವುದಾದ್ರೂ ಪೇಜು ಅನ್ಪ್ರಿಂಟೆಡ್ ಇದೆ, ಅವ್ರಿಗೆ ಹರಿದಿದೆ, ಮಿಸ್ಸಿಂಗ್ ಇದೆ ಪೇಜು, ಅವೆಲ್ಲ ಚೆಕ್ ಮಾಡಬೇಕು ಫಸ್ಟ್. ಇಮಿಡಿಯೇಟ್ಲಿ ಅವಾಗ ಏನು ಮಾಡ್ಕೋಬೇಕು, ರಿಪ್ಲೇಸ್ ಮಾಡ್ಕೋಬೇಕು. ಆರ್ ಎಲ್ಸ್ ನಿಮ್ಗೆ ಕಂಪ್ಲೀಟ್ ಆಮೇಲೆ ಮಾಡ್ತೀರಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಓಕೆ, ಸೊ ನಿಮಗೆ 70 ಮಿನಿಟ್ಸ್ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ 10:30ಗೆ ಏನು ಮಾಡ್ತಾರೆ, ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಷನ್, OMR ಶೀಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. 10:30ಗೆ ನೀವು ಏನು ಮಾಡಬೇಕು, ಬೇಸಿಕಲಿ 10:30ಗೆ ನಿಮ್ಮ 10:30ಗೆ ನೀವು ಸ್ಟಾರ್ಟ್ ಮಾಡಬೇಕು. OMR ಫಿಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು. ಆದಮೇಲೆ 10:40ಗೆ ನಿಮ್ಗೆ ಏನು ಮಾಡ್ತಾರೆ, ಸೀಲ್ ತೆಗಿ ಅಂತ ಹೇಳ್ತಾರೆ. ಸೀಲ್ ತೆಗೆದ ಮೇಲೆ ನೀವು 10:40ಇಂದ ಏನು ಮಾಡಬೇಕಪ್ಪ ಅಂದರೆ ಯು ಶುಡ್ 10 ಮಿನಿಟ್ಸ್. ಓಕೆ, ಯೂಶ್ವಲಿ ಫ್ರಮ್ 10:50 ತನಕ ನೀವು ಏನು ಮಾಡಬೇಕು, ಕ್ವಶನ್ ಓದ್ತಾರೆ. ಬಟ್ ಯೂಶ್ವಲಿ ಯು ಕ್ಯಾನ್ ಸ್ಟಾರ್ಟ್ ಫಿಲ್ಲಿಂಗ್ ಯುವರ್ OMR ಶೀಟ್. ನೀವು ಕ್ವಶನ್ ಎಲ್ಲ ಒಮ್ಮೆ ಓದ್ತೀರಾ, ಅವ್ರು ಒಂದೊಂದೇ ಓದ್ತೀರಾ, ಇಟ್ ಡಿಪೆಂಡ್ಸ್ ಅಪಾನ್ ಯು. ಸೊ 10:40ಇಂದ 11:50 ತನಕ ನಿಮಗೆ 70 ಮಿನಿಟ್ಸ್ ಇರುತ್ತೆ. ಇಲ್ಲಿ ತನಕ ನೀವು ಏನಾದರೂ ಮಾಡಿ. ಓಕೆ, ಅದೇ ರೀತಿ 2:40ಇಂದ 3:50 ತನಕ ನಿಮಗೆ ಕಂಪ್ಲೀಟ್ ಟೈಮ್ ಇರುತ್ತೆ, 70 ಮಿನಿಟ್ಸ್. ನೀವು ಅಲ್ಲಿ ಕ್ವಶನ್ ಓದಿಬೇಡಿ, ಏನು ಬಿ ಮಾಡಿ. ಓಕೆ, ಇದು AM. ಓಕೆ, AM ನಾಟ್ PM, AM. ಓಕೆ, ಇಷ್ಟೆಲ್ಲ ಕ್ಲಿಯರ್ ಆಗಬೇಕು. ನೆಕ್ಸ್ಟ್ ನಿಮಗೆ 70 ರೀಡ್ ದ ಈಚ್ ಕ್ವಶನ್ ಕೇರ್ಫುಲಿ, ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್. ಓಕೆ, ಯಾವೆಲ್ಲ ಕರೆಕ್ಟ್ ಇರುತ್ತೆ ಅದಕ್ಕೆ ಕಂಪ್ಲೀಟ್ಲಿ ಫಿಲ್ ಮಾಡಬೇಕು. ನೀವು ಏನಾದರೂ ಮೆಥಡ್ ಇದ್ರ ಮೇಲೆ OMR ಶೀಟ್ ಮೇಲೆ ಕೂಡ ವಿಡಿಯೋ ಮಾಡಿದ್ದೇನೆ, ಅದು OMR ಶೀಟ್ ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ, ಡೋಂಟ್ ವರಿ. ಸೊ ಇಲ್ಲಿ ಈ ರೀತಿ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡಬೇಕು. ಈ ರೀತಿ ಯಾವುದೇ ಕ್ವಶನ್ ಕಂಪ್ಲೀಟ್ ಅದು ಬಾಕ್ಸಲ್ಲಿ ಲೈನ್ ಕೂಡ ಕಾಣಿಸ್ಬಾರ್ದು, ಆ ರೀತಿ ಫಿಲ್ ಮಾಡಬೇಕು. ಓಕೆ, ಮತ್ತೆ ಒಂದರೊಳಗೆ ಎರಡು ಆಪ್ಷನ್ ಮಾಡಿದ್ರೆ ಇದಕ್ಕೆ ಹಿಂಗೆ ಮಾಡೋಂಗಿಲ್ಲ, ರೈಟ್ ಅಂತ ಮಾಡೋಂಗಿಲ್ಲ, ರಾಂಗ್ ಅಂತ ಮಾಡೋಂಗಿಲ್ಲ. ಈ ಬರೀ A ಮಾಡ್ತೀನಿ, B ಮಾಡ್ತೀನಿ, ಕಂಪ್ಲೀಟ್ ಅದ್ರ ಔಟ್ಲೈನ್ ಕೂಡ ಕಾಣಿಸ್ಬಾರ್ದು. ಆ ರೀತಿ ನೀವು ಏನು ಮಾಡಬೇಕು, ಸೀಲ್ ಹಾಕಬೇಕು, ಅಂದರೆ ರೌಂಡ್ ಮಾಡಬೇಕು. ಕರೆಕ್ಟ್ ಮೆಥಡ್, ಅದೇ ಕರೆಕ್ಟ್ ಮೆಥಡ್ ಅಂತ ಕೂಡ ಅಂತಾರೆ. ಓಕೆ, ಕ್ಲಿಯರ್ ಐತೆ ಇಷ್ಟೆಲ್ಲರಿಗೆ. ನೆಕ್ಸ್ಟ್ ನೋಡಿ, ಜನರಲ್ ಇನ್ಸ್ಟ್ರಕ್ಷನ್ ಏನೆಲ್ಲ ಅಂತ. ಅಡ್ಮಿಷನ್ ಟಿಕೆಟ್ ಇವೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಕರೆಕ್ಟಾಗಿ ಒಯ್ಬೇಕು. ಡೌನ್ಲೋಡೆಡ್ ಅದು ಅಡ್ಮಿಷನ್ ಟಿಕೆಟ್ ಏನೆಲ್ಲ, ಅದು ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಸೊ ಎಲ್ಲ ಮಾರ್ಕ್ ಮಾಡಿ ಬರಿ.
ಏನೆಲ್ಲ ನಿಮಗೆ ಆಸ್ ಪರ್ ಶೆಡ್ಯೂಲ್ ಎಲ್ಲ ನಡೀತೈತಿ. ಸೊ ಕ್ಯಾಂಡಿಡೇಟ್ ವಿಲ್ ನಾಟ್ ಅಲೋ ಎನಿ ಮಾಡರ್ನ್ ಇಕ್ವಿಪ್ಮೆಂಟ್ಸ್. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್, ಇದು ಎಲ್ಲರೂ ಗಮನದಲ್ಲಿ ಇಡಬೇಕು ನೋಡಿ. Candidates will not be allowed to carry any modern equipments, gadgets, paper, mobile phone, Bluetooth, marker, white fluid ಅಂದ್ರೆ ನೀವು ವೈಟ್ನರ್ ಅಂತಿರಲ್ಲ, ವೈಟ್ನರ್ ಎಸ್ ಅದು ಬರುತ್ತೆ ಅಲ್ಲ, ಕರೆಕ್ಷನ್ ಪೆನ್ ಎಸ್, ಕ್ಯಾಲ್ಕುಲೇಟರ್, ವೈರ್ಲೆಸ್ ಸೆಟ್ಸ್, ಬಿಟ್ಸ್ ಆಫ್ ಪೇಪರ್, ಬುಕ್ಸ್, ನೋಟ್ಸ್ ಇಂಟು ಎಕ್ಸಾಮಿನೇಷನ್ ಹಾಲ್. ಇದು ವೆರಿ ಇಂಪಾರ್ಟೆಂಟ್. ಇದು ನೋಡಿ, ಒಂದು ವೇಳೆ ನಿಮ್ಮ ಹತ್ರ ನಿಮ್ಗೆ ಕಿಶಕ್ ಪೈಲ ನೀವು ಚೆಕ್ ಮಾಡ್ಕೊಂಡಿಡ್ಬೇಕು ಎನಿಥಿಂಗ್ ಇದ್ದಾವೆ ಇಲ್ಲ ಅಂತ ನಿಮ್ಮ ಹತ್ರ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಈ ರೀತಿ ಸಿಕ್ತಂದ್ರೆ ಎಕ್ಸಾಮಿನೇಷನ್ ಹಾಲ್ ಮೇಲೆ ಅಂಡರ್ ಅನ್ಫೇರ್ ಮೀನ್ಸ್ ಓಕೆ ಅಂಡರ್ ಹೀಸ್ ಆರ್ ರಿಸಲ್ಟ್ ವಿಲ್ ಬಿ ನಾಟ್ ಡಿಕ್ಲೇರ್. ಓಕೆ, ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಕೂಡ ಆಗುತ್ತೆ. ಇದು ಗಮನ PU ಆಗೋಂಗಿಲ್ಲ, ಅಷ್ಟು ಮೋಸ್ಟ್ಲಿ ಲೂಸ್ ಇರುತ್ತೆ, ಬಟ್ KCT ಆ ರೀತಿ ಆಗೋಂಗಿಲ್ಲ. ಅನ್ಫೇರ್ ಮೀರ್ ಟ್ರೀಟೆಡ್ ಅಂದ್ರೆ ನಿಮ್ದು ರಿಸಲ್ಟ್ ಅವ್ರು ಕೊಡೋಂಗಿಲ್ಲ. ಒಂದು ವೇಳೆ ಅಲ್ಲಿ ಯಾರಾದರೂ ಪೊಲೀಸ್ ಕಮಿಷನರ್ ಆಗಲಿ ಯಾರಾದರೂ ಇರ್ತಾರೆ, ಅಲ್ಲಿ SP ಅವ್ರು ಇದ್ದಾರೆ, ನಿಮಗೆ ಅಂಡರ್ ಕ್ರಿಮಿನಲ್ ಆಕ್ಷನ್ ಕೂಡ ನಿಮ್ಮ ಮೇಲೆ ತಗೋಬಹುದು. ಒಂದು ವೇಳೆ ಅವ್ರು ಇದ್ದರು ಅಂದರೆ ಅವ್ರ ಮುಂದೆ ನೀವು ಸಿಕ್ಕೊಂಡು ಬಿದ್ದರೆ. ಓಕೆ, ಅದು ಗಮನದಲ್ಲಿ ಇಡಬೇಕು. ಅದಕ್ಕೆ ದಯವಿಟ್ಟು ನೀವು ಬುಕ್ಸ್ ಒಯ್ತೀನಿ, ಚಿಟ್ಟಿ ಮಾಡ್ಕೊಂಡು ಹೋಗ್ತೀನಿ, ಯಾವ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಸಾಕಷ್ಟು ಸಿಲೆಬಸ್ ಇದೆ, ಏನಂತ ಒಯ್ತೀರಾ ನೀವು. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ದೇರ್ ವಿಲ್ ಬಿ ನಾಟ್ ಎನಿ ಕೌಂಟರ್ ಎಟ್ ಎಕ್ಸಾಮ್ ಟು ಕೀಪ್. ಓಕೆ, ನೀವೇನಾದರೂ ತಂದಿದ್ದೀರಾ ಸರ್, ನಮಗೆ ಇಡೋದೈತೆ, ಯಾವುದೇ ರೀತಿ ಕೌಂಟರ್ ಇರೋಂಗಿಲ್ಲ, ಇಟ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಯಾರ ಕೈಯಾಗ ಕೊಟ್ಟು ಹೋಗಬೇಕಾಗುತ್ತೆ. ಅದಕ್ಕಾಗಿ ಮನೆಯಿಂದನೇ ಏನು ಒಯ್ಲಿಕ್ಕೆ ಹೋಗಬೇಡಿ. ಓಕೆ, ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ವೇರ್ ಆರ್ ಕ್ಯಾರಿ ಎನಿ ಟೈಪ್ ಆಫ್ ರಿಸ್ಟ್ ವಾಚ್. ಓಕೆ, ನಿಮ್ಮ ಕೈಯಲ್ಲಿ ಡಿಜಿಟಲ್ ವಾಚ್ ಕೂಡ ಅಲೋಡ್ ಇಲ್ಲ, ರಿಸ್ಟ್ ವಾಚ್ ಕೂಡ ಅಲೋಡ್ ಇಲ್ಲ. ಅಲ್ಲಿ ಒಂದು ನಿಮಗೆ ಇದು ಇರುತ್ತೆ. ಓಕೆ, ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ಚೆಕ್ ಬೆಲ್ ಟೈಮಿಂಗ್ ಫಾರ್ ಕಾಷನ್. ಓಕೆ, ನಿಮಗೆ ಒಂದು ವಾಲ್ ಕ್ಲಾಕ್ ಇಟ್ಟೇ ಇರ್ತಾರೆ ಅಲ್ಲಿ, ಕಂಪಲ್ಸರಿ ಒಂದು ರೂಮಲ್ಲಿ ಒಂದು ವಾಲ್ ಕ್ಲಾಕ್ ಇಟ್ಟೇ ಇರುತ್ತೆ. ಅದೇ ರೀತಿ ಬೆಲ್ ಟೈಮಿಂಗ್ ಕೂಡ ಇಲ್ಲಿ ನಾನು ಸೆಪ್ರೇಟ್ ವಿಡಿಯೋ ಮಾಡ್ತಿದ್ದೇನೆ. ಫುಲ್ ಶರ್ಟ್ಸ್ ಅಲೋಡ್ ಇಲ್ಲ. ಒಂದು ವೇಳೆ ನೀವು ಫುಲ್ ಶೂಸ್ ಹಾಕೊಂಡು ಬಂದಿದೆ ಅಂದರೆ ಕಂಪ್ಲೀಟ್ ಫುಲ್ ತೋಳಿರುವಂಥದ್ದು. ಓಕೆ, ಫುಲ್ ಸ್ಲೀವ್ಸ್ ಡ್ರೆಸ್ಸಸ್ ಮಟೀರಿಯಲ್ ಕವರಿಂಗ್ ದ ಇಯರ್ ಹೆಡ್ ಆರ್ ಪ್ರೊಹಿಬಿಟೆಡ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಸೊ ಒಂದು ವೇಳೆ ನೀವು ಫುಲ್ ಸ್ಲೀವ್ಸ್ ಇದು ಹಾಕೊಂಡು ಬಂದಿದ್ದೆ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಒಳಗೆ ಎಂಟ್ರಿ ಕೊಡೋಂಗಿಲ್ಲ. ಗಮನದಲ್ಲಿ ಇಡಬೇಕು. ಸತಾಸಿ ಒಳಗೆ ಬಿಡ್ತಾರೆ, ಟೈಮ್ ಹೋಗುತ್ತೆ ನಿಮ್ಮದೇ. ಅದಕ್ಕಾಗಿ ಹಾಫ್ ಸ್ಲೀವ್ಸ್ ಇರುವಂಥ ಶರ್ಟ್ಸ್ ರೆಡಿ ಮಾಡಿ ಇವಾಗಲೇ. ಓಕೆ, ಹಾಫ್ ಸ್ಲೀವ್ಸ್ ಇರುವಂಥ ಶರ್ಟ್ಸನ್ನು ಹಾಕೊಂಡು ಹೋಗಬೇಕು, ರೆಡಿ ಮಾಡಬೇಕು. ಓಕೆ, ನೀವು ಫುಲ್ ಸ್ಲೀವ್ಸ್ ಹಾಕೊಂಡು ಹೋಗ್ತೀರಾ, ಮರ್ಚ್ಕೊಡ್ತೀನಿ ಅಂದ್ರೆ ನಾಟ್ ಅಲೌಡ್. ಓಕೆ, ನಾಟ್ ಅಲೌಡ್. ಇದು ಫಸ್ಟ್ ಟೈಮ್, ಎವ್ರಿ ಇಯರ್ ಇರ್ತಿಲ್ಲ, ಇದೇ ಟೈಮ್ ಮಾಡಿದ್ದಾರೆ. ಕ್ಯಾಂಡಿಡೇಟ್ ಮಸ್ಟ್ ವೇರ್ ಓನ್ಲಿ ಸರ್ಜಿಕಲ್. ಇದು ಕಂಪಲ್ಸರಿ. ಮಾಸ್ಕ್ ಕಂಪಲ್ಸರಿ ಇದೆ. ನೀವು ಮಾಸ್ಕ್ ಕಂಪಲ್ಸರಿ ಇಲ್ಲ ಅಂತ ಕಂಪಲ್ಸರಿ ಇದೆ ಮಾಸ್ಕ್. ನೀವು ಬರೀ ಸರ್ಜಿಕಲ್ ಮಾಸ್ಕ್. ಓಕೆ, ಸರ್ಜಿಕಲ್ ಮಾಸ್ಕ್ ವಿಚ್ ಇಸ್ ಸಪೋಸ್ ಟು ಬಿ ಸೆಮಿ ಟ್ರಾನ್ಸ್ಪರೆಂಟ್. N95 ಕಾಟನ್ ಮಾಸ್ಕ್ ಆರ್ ನಾಟ್ ಅಲೌಡ್. ನೋಡಿ, ಇವಾಗ ಬರೀ ಸರ್ಜಿಕಲ್ ಮಾಸ್ಕ್, ಬ್ಲೂ ಕಲರ್ ಮಾಸ್ಕ್ ಬರುತ್ತೆ ನೋಡಿ, 10 rupees and 15 rupees, ಅವು ಮಾಸ್ಕ್ ಅಷ್ಟೇ ಅಲೌಡ್ ಇದ್ದಾವೆ. ನೀವು ಸರ್ಜಿಕಲ್ ಮಾಸ್ಕ್ ಅಷ್ಟೇ ಅಲೌಡ್ ಇದ್ದಾವೆ. ಅವೆಲ್ಲ ಸೆಮಿ ಟ್ರಾನ್ಸ್ಪರೆಂಟ್ ಇರಬೇಕು. ಬ್ಲೂ ಕಲರ್ ಮಾಸ್ಕ್ ಬರುತ್ತೆ, ಅವು ಇಷ್ಟೇ ಇದ್ದಾವೆ ನೋಡಿ. N95 ಕಾಟನ್ ಮಾಸ್ಕ್ ಆರ್ ನಾಟ್ ಅಲೌಡ್. ಕಾಟನ್ ಮಾಸ್ಕ್ ಅಲೌಡ್ ಇರೋಂಗಿಲ್ಲ. Candidates with any kind or type of jewelry on them will be not allowed. ನೀವು ಎಸ್ಪೆಷಲಿ ಫಾರ್ ಫೀಮೇಲ್ಸ್. ಓಕೆ, ಯಾರೆಲ್ಲ ಗರ್ಲ್ಸ್ ಇದ್ದೀರಾ, ಕಿವ್ಯಾಗೆ ಅವೆಲ್ಲ ನೀವು ಕೈಯಲ್ಲಿ ಉಂಗುರು ಏನೂ ಅಲೋಡಂಗಿಲ್ಲ. ನೀವು ಬಾಯ್ಸ್ ಕೂಡ ಉಂಗುರು ಹಾಕೋತೀರಾ, ಖಡೆ ಅಂತ ಹಾಕೋತೀರಾ, ಅವು ಏನೂ ಅಲೋಡಂಗಿಲ್ಲ. ಮುಂಚೆ ನಿಮ್ಮ ಮನೆಯಲ್ಲಿ ಇಟ್ಟು ಹೋಗಿ ಅವೆಲ್ಲ. ಓಕೆ, ಎಸ್ಪೆಷಲಿ ರಿಂಗ್ಸ್ ಆರ್ ನಾಟ್ ಅಲೋಡ್. ರಿಂಗ್ಸ್ ಆರ್ ಅಲೋಡ್ ಇರೋಂಗಿಲ್ಲ. ಓಕೆ, ಕ್ಯಾಂಡಿಡೇಟ್ಸ್ ವಿತ್ ಎನಿ ಕೈಂಡ್ ಆಫ್ ಅದು ಆಯ್ತಾ. ಕ್ಯಾಂಡಿಡೇಟ್ ಶುಡ್ ನೋಟ್ ದೇರ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ದ ಮೀನ್ ಅಡ್ಮಿಷನ್ ನಾಟ್ ಅಪಿಯರ್. ಓಕೆ, ಕೇನ್ಲಿ ಎಸ್ವಿಟ್ಸ್. ಓಕೆ, ಇದು ಏನು ನಡೀತದೆ ಬಿಡಿ. ನೆಕ್ಸ್ಟ್ ನೋಡಿ, ಅಲಾಂಗ್ ವಿತ್ CET ಅಡ್ಮಿಷನ್ ನೀವು ಕಂಪಲ್ಸರಿಯಾಗಿ ಒಂದು ಫೋಟೋ ಐಡೆಂಟಿಟಿ ಕಾರ್ಡ್ ಒಯ್ಯಲೇಬೇಕು. ಓಕೆ, ಸೊ ಈ 12th ಪಾಯಿಂಟ್ ನೋಡಿ ಏನಂತ. ಕ್ಯಾಂಡಿಡೇಟ್ ಶುಡ್ ನೋಟ್ ದೇರ್ ಕ್ಯಾಂಡಿಚರ್ ಈ ಸ್ಟ್ರಿಕ್ಟ್ಲಿ ಪ್ರೊವಿಷನಲ್. ಅಂದರೆ ಅವರು ಸೆಲೆಕ್ಟ್ ಆಗಿರೋದು ಬೇಸಿಕ್ಲಿ ಕ್ಯಾಂಡಿಚರ್ ಅಂದರೆ ನಾವು ನೋಡಿದಾಗ ಇಂಗ್ಲೀಷಲ್ಲಿ ನೋಡಿದಾಗ ಇಟ್ಸ್ ಸಮಥಿಂಗ್ ಆಸ್ ಸ್ಟೇಟಸ್ ಆಫ್ ದ ಫ್ಯಾಮಿಲಿ. ಬಟ್ ಇದರಲ್ಲಿ ನೀವು ಅಡ್ಮಿಷನ್ ಟಿಕೆಟ್ ಇಶ್ಯೂ ಆಗಿದೆ ನಿಮಗೆ ಅಂದರೆ ಇಟ್ ನಾಟ್ ಮೀನ್ ದಟ್ KE ಆಗಿ ಎಕ್ಸೆಪ್ಟೆಡ್ ಹೀಸ್ ಆರ್ ಹರ್ ಕ್ಯಾಂಡಿಚರ್. ಅಂದರೆ ಅವರಿಗೆ ಕಂಪ್ಲೀಟ್ಲಿ ಸೆಲೆಕ್ಟ್ ಮಾಡಿದ್ದು ಅಂತ ಇಲ್ಲ. ಜಸ್ಟ್ ಇದೊಂದು ನೀವು ಪರ್ಟಿಕ್ಯುಲರ್ ಮಾರ್ಕ್ಸ್ ತೊಗೋಬೇಕು. ಆ ಮಾರ್ಕ್ಸ್ ತೊಗೊಂಡ್ಮೇಲೆ ನಿಮಗೆ ಅಲ್ಲಿ ಏನಂತಾರೆ ಎಂಟ್ರಿ ಸಿಗುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಇದು ಅದೇ ಹೇಳ್ತಿದೆ. ಅಂದರೆ ನೀವು ಕಂಪ್ಲೀಟ್ಲಿ ಅದರಲ್ಲಿ ಎಂಟರ್ ಆಗಿದ್ದೀರಾ ಅಂದರೆ ನಿಮ್ಮ ಆ ಕೋರ್ಸಲ್ಲಿ ಅಡ್ಮಿಷನ್ ಸಿಗುತ್ತೆ. ಓಕೆ, ಅದು ಡಿಪೆಂಡ್ಸ್ ಅಪಾನ್ ನೀವು ಮಾರ್ಕ್ಸ್ ನೀವು ಎಷ್ಟು ತೊಗೋತೀರಂತ. ಓಕೆ, ದಟ್ ಈಸ್ ಮೀನಿಂಗ್ ಆಫ್ ದಟ್. ನೆಕ್ಸ್ಟ್, ಅಲಾಂಗ್ ವಿತ್ KCT ನೀವು ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನಾದರೂ ತೊಗೋಬೇಕು. ನಿಮ್ಗೆ ಹತ್ರ ಇಲ್ಲ ಅಂದರೆ ಸೆಕೆಂಡ್ ಪಿ ಅಡ್ಮಿಷನ್ ಟಿಕೆಟ್, ಹಾಲ್ ಟಿಕೆಟ್ ಕೂಡ ಒಯ್ಬೋದು. ಕ್ಯಾಂಡಿಡೇಟ್ಸ್ ಇಲ್ಲಿ ಏನಿದೆ ನೋಡಿ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ಇನ್ವಿಜಿಲೇಟರ್ ಇನ್ ದ ಎಕ್ಸಾಮಿನೇಷನ್. ದ ಕ್ಯಾಂಡಿಡೇಟ್ ಹೂ ಡು ನಾಟ್ ಫಾಲೋ ವಿಲ್ ಬಿ ಅನ್ಫೇರ್ ಆ್ಯಂಡ್ ಹೀಸ್ ರಿಸಲ್ಟ್ ವಿಲ್ ಇದು ಹೇಳಿದ್ದೇನೆ. ಓಕೆ, ನೋ ಕ್ಯಾಂಡಿಡೇಟ್ ವಿಲ್ ಅಲೌಡ್ ಟು ಅಪಿಯರ್ at the other than the allotted to him. ಓಕೆ, ನೀವು ಟೈಮಿಂಗ್ ಬಿಟ್ಟು ಸ್ವಲ್ಪ ಸರ್ ನಮಗೆ 10:20ಗೆ ಎಂಟ್ರಿ ಇದೆ ಅಂದರೆ 10:30ಗೆ ಹೋಗ್ತೀನಿ ನಿಮಗೆ ಎಂಟ್ರಿ ಕೊಡೋಂಗಿಲ್ಲ. ಒಳಗಡೆ ಗಮನದಲ್ಲಿ ಇಡಬೇಕು. ಎನಿ ಕ್ಯಾಂಡಿಡೇಟ್ ರೈಟ್ ಆರ್ ಶೇಡ್ಸ್ ಎನಿಥಿಂಗ್ ಅದರ್ ದೆನ್ ರಿಕ್ವೈರ್ಡ್ ಎಂಟ್ರೀಸ್ ಆಫ್ OMR sheet will be which may result in disclosing of the candidate identity or use the abusive language or employ other unfair acts such as changing in the marking answers by scratching or other such candidates eligible for disqualification. ಅಂದರೆ ನೀವು ಒಂದು ಈಗ OMR ಶೀಟಲ್ಲಿ ಒಂದು ಮಾರ್ಕ್ ಮಾಡಿದ್ದೀರಾ, ಅದಕ್ಕೆ ಕಟ್ ಮಾಡು, ನೀವು ಅದ್ರ ಮೇಲೆ ವೈಟ್ನರ್ ಹಚ್ಚು ಅವ್ರ ಕರೆಕ್ಷನ್ ಪೆನ್ ಹಚ್ಚಿ ಮತ್ತೆ ನೀವು ಅದಕ್ಕೆ ಚೇಂಜ್ ಮಾಡ್ತೀರ ಅಂದರೆ ನಿಮಗೆ ಅದ್ರ ಮೇಲೆ ಡಿಸ್ಕ್ವಾಲಿಫಿಕೇಶನ್ ಕೂಡ ಆಗ್ಬೋದು. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್ ಆಯ್ತಾ? ದ ಕ್ವಶನ್ಸ್ ಆನ್ಸರ್ ಇನ್ ಈಚ್
subject question paper will be printed both in Kannada and in case the English and English ಅಂದ್ರೆ ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎರಡು ತರ ಇರುತ್ತೆ. ಒಂದು ವೇಳೆ ಅಲ್ಲಿ ಏನಾದರೂ ತಪ್ಪಿದೆ ಕ್ವಶನ್ ಅಲ್ಲಿ ತಪ್ಪಿದ್ರೆ ಕನ್ನಡ ಟೈಪಿಂಗ್ ಅಲ್ಲಿ ತಪ್ಪಿದೆ ಅಂದ್ರೆ ಇಂಗ್ಲಿಷ್ ಆಗಲಿ ಕನ್ನಡ ಅಲ್ಲಿ ಅದರಲ್ಲಿ ತಪ್ಪಿದೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಿಟ್ಟು ಟೇಕನ್ as ಫೈನಲ್. ಓಕೆ, ನೀವು ಕನ್ನಡ ಕೂಡ ಓದ್ತೀರಾ, ಒಂದ್ ವೇಳೆ ಕ್ವಶನ್ ತಪ್ಪಿದೆ ಅಂತ ಇಂಗ್ಲಿಷ್ ಲ್ಯಾಂಗ್ವೇಜ್ ಫೈನಲ್ ತಗೋತಾರೆ, ಕನ್ನಡ ತಗೊಳಂಗಿಲ್ಲ. ಸೊ ಇದಿಷ್ಟೆಲ್ಲ ನಿಮಗೆ ಲಾಸ್ಟ್ ಮಿನಿಟ್ ಟಿಪ್ಸ್ ಗೊತ್ತಿದೆ, ಎಲ್ಲರಿಗೆ ಕ್ಲಿಯರ್ ಆಗಿರ್ಬೋದು. ಸೊ ನಾನು ಒಂದು OMR ಶೀಟ್ ಕಾಪಿ ಕೂಡ ತೋರಿಸ್ತಿದ್ದೇನೆ ನಿಮಗೆ, 1 ಮಿನಿಟ್. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ನಾನು OMR ಶೀಟ್ ಕಾಪಿ ಕೂಡ ತಂದಿದ್ದೇನೆ, ನಿಮಗೆ ಕಾಣಿಸ್ಬೋದು. ಇದೇ ರೀತಿ ನಾಳೆ ನಿಮಗೆ ಕಾಪಿ ಸಿಗುತ್ತೆ ಅಲ್ಲಿ. ಸೊ ಏನೆಲ್ಲ ಹೇಳಿದ್ದೀನಿ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಇದು ಒಂದು ವಿಡಿಯೋ ಅಲ್ಲಿ ಕೂಡ ಹೇಳಿದ್ದೇನೆ, ನೋಡೋರು ಕರೆಕ್ಟಾಗಿ ನೋಡಿರ್ಬೋದು. ಇಲ್ಲಿ ನೇಮ್ ಏನಿರುತ್ತೆ, ಸಪೋಸ್ ನಿಮ್ಮ ನೇಮ್ ಎನಿಥಿಂಗ್ ಎಸ್, ನಾನು ಇಲ್ಲಿ ಬರೀತೇನೆ ಯಜು ಸುಮಿತ್, ಕ್ಯಾಪಿಟಲ್ ಲೆಟರ್ ಅಲ್ಲಿ ಕಂಪ್ಲೀಟ್ ಆಗಿ ಯಜು ಸುಮಿತ್ ಅಂತ ಬರೀಬೇಕು ಕಂಪ್ಲೀಟ್ ಆಗಿ. ನಿಮ್ಮ ಮುಂದೆ ಏನಿರುತ್ತೆ, ಓಕೆ ಕುಲಕರ್ಣಿ, ಈಗ ನಾನು ಕುಲಕರ್ಣಿ ಇದೆ, ಸೊ ಯಜು ಸುಮಿತ್ ಕುಲಕರ್ಣಿ ಅಂತ ಬರೆದು ಬಿಡ್ತೇನೆ. ಓಕೆ, ಇದು ಕ್ಲಿಯರ್ ಐತೆ ಎಲ್ಲರಿಗೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ CET ನಂಬರ್, ನಿಮ್ಮ CET ನಂಬರ್ ಏನಿರುತ್ತೆ ಅದು CET ನಂಬರ್ ಬರಿಬೇಕು ಇಲ್ಲಿ. ನೀವು ಎಸ್ಪೆಷಲಿ ಇಲ್ಲಿ ಸಪೋಸ್ ನಿಮ್ದು ED344 ಇದೆ, ಸೊ ಈ ರೀತಿ ED344 ಈ ರೀತಿ ಬರಿಬೇಕು. ನಿಮ್ದು ಕೋಡ್ ಏನಿದೆ, ಕ್ವಶನ್ ಪೇಪರ್ ವರ್ಜನ್ ಕೋಡ್ ಬುಕ್ಲೆಟ್, ಸೊ ಅದಕ್ಕೆ ಇಲ್ಲಿ ಬರಿಬೇಕು. A3 ಇದ್ರೆ A3 ಅಂತ ಬರಿಬೇಕು. ಇದು ಯಾಕೆ ನಾಯಿಗಳು ಹೊಗಳ್ತಿದ್ದಾವೆ, ಓಕೆ ಸ್ವಲ್ಪ ನಾಯಿ ಹೊಗಳ್ತಿದ್ದೆ, ಸೊ ಓಕೆ ಲೆಟ್ ಇಟ್ ಬಿ. ಅದು ಆದ್ಮೇಲೆ ನಿಮ್ಮ ಆನ್ಸರ್ಸ್ ಏನಾಗಿ ಕರೆಕ್ಟ್ ಈ ರೀತಿ ಒಂದು ಕಂಪ್ಲೀಟ್ ಆಗಿ ಔಟ್ಲೈನ್ ಕಾಣಿಸ್ಬಾರ್ದು ಸ್ಟೂಡೆಂಟ್ಸ್. ಓಕೆ, ಈ ರೀತಿ ಕಂಪ್ಲೀಟ್ ಆಗಿ ಔಟ್ಲೈನ್ ಕಾಣಿಸ್ಬಾರ್ದು, ಈ ರೀತಿ ಸ್ವಲ್ಪ ಹೊರಗೆ ಹೋದ್ರೆ ನಡೀತೈತಿ. ಈ ರೀತಿ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು. ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಅಷ್ಟೇ, ಓಕೆ ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಈ ರೀತಿ ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು. ಓಕೆ, ಸೊ ಲಾಸ್ಟಿಗೆ ಸೈನ್ ಅಂತ ಹೇಳಿದೆ ನಿಮಗೆ. ಸೊ ಇಲ್ಲಿ ಲಾಸ್ಟಿಗೆ ಏನಿರುತ್ತೆ ಇಲ್ಲಿ ನೋಡಿ, ಇಲ್ಲಿ ನಿಮ್ದು ಸಿಗ್ನೇಚರ್, ಫಸ್ಟ್ ನಿಮ್ದು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಕೊಡಬೇಕಾಗತ್ತೆ ಇಲ್ಲಿ. ಅದೇ ರೀತಿ ಇಲ್ಲಿ ನಿಮ್ದು ಸಿಗ್ನೇಚರ್. ಓಕೆ, ಇಲ್ಲಿ ನಿಮ್ಮ ಸಿಗ್ನೇಚರ್, ಈಗ ನಾನು ಇಲ್ಲಿ ಸುಮಿತ್ ಕುಲಕರ್ಣಿ ಇಲ್ಲಿ ನೋಡಿ. ಓಕೆ, ಈ ರೀತಿ ನಾನು ಸಿಗ್ನೇಚರ್ ಮಾಡಿದೆ. ಸೊ ನೀವು ಬಿ ಏನ್ ಮಾಡ್ಬೇಕು, ಇಲ್ಲಿ ಈ ರೀತಿ ಸಿಗ್ನೇಚರ್ ಮಾಡಬೇಕು. ಓಕೆ, ನಿಮ್ದು ಏನ್ ಸಿಗ್ನೇಚರ್ ಇರುತ್ತಲ್ಲ, ಸೊ ಆ ಸಿಗ್ನೇಚರ್ ಇಲ್ಲಿ ನೀವು ಮಾಡಬೇಕು. ಓಕೆ, ಇಲ್ಲಿ ನೋಡಿ ನಾನು ಮಾಡ್ತಿದ್ದೆ ನೋಡಿ. ಓಕೆ, ನಿಮ್ದು ಏನಾದ್ರೂ ಸಿಗ್ನೇಚರು, ನಿಮ್ದು ಯಾವ ಪೆನ್ ಯೂಸ್ ಮಾಡಿದ್ರೆ ಅದೇ ಪೆನ್ನು ಇಲ್ಲಿ ನೋಡಿ. ಈಗ ಓಕೆ, ಈ ರೀತಿ ನೀವು ಸೈನ್ ಮಾಡ್ತೀರಾ. ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ನೀವು ಪೆನ್ ಅನ್ನು ಚೇಂಜ್ ಮಾಡೋಂಗಿಲ್ಲ. ಒಂದ್ ವೇಳೆ ನೀವು ಇಲ್ಲಿ ಮಾರ್ಕ್ ಮಾಡಕ್ಕೆ ಒಂದು ಪೆನ್ ಯೂಸ್ ಮಾಡಿದ್ರೆ ಕಂಟಿನ್ಯೂ ಲಾಸ್ಟ್ ತನಕ ಒಂದೇ ಪೆನ್ ಯೂಸ್ ಮಾಡಬೇಕು. ಓಕೆ, ಯಾಕಂದ್ರೆ ಕಂಪ್ಯೂಟರೈಸ್ ಇರುತ್ತೆ, ಸೊ ಅವರೆಲ್ಲ ಚೆಕ್ ಮಾಡುತ್ತೆ. ಓಕೆ, ಅದು ಕ್ಲಿಯರ್ ಆಯ್ತಾ, ಇಲ್ಲಿ ಮೆಥಡ್ ಹೇಳಿದ್ದೇನೆ. ಸೊ ನೆಕ್ಸ್ಟ್ ನೋಡಿದಾಗ ಇಷ್ಟೆಲ್ಲ ಇನ್ಫಾರ್ಮೇಶನ್ ಇತ್ತು. ಸ್ವಲ್ಪ ಬೆಲ್ ಟೈಮಿಂಗ್ ಬಗ್ಗೆ ಸ್ವಲ್ಪ ಹೇಳ್ತೇನೆ ನೋಡಿ, ಬೆಲ್ ಟೈಮಿಂಗ್ ಎಷ್ಟು ಹೇಳ್ತೇನೆ ನೋಡಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಬೆಲ್ ಟೈಮಿಂಗ್ ಒಂದು ಇದೆ ನೋಡಿ, ಕೆ ಇಂದ ಬಿಟ್ಟಿರುವಂತ ಬೆಲ್ ಟೈಮಿಂಗ್ ಸರ್ಕ್ಯುಲರ್ ಇದೆ ಕಂಪ್ಲೀಟ್ಲಿ, ಇದ್ರಾಗ ಎಲ್ಲ ಹೇಳಿದೆ ನೋಡಿ. ಇಲ್ಲಿ ನಿಮ್ಗೆ ಕನ್ನಡದಲ್ಲಿ ಒಂದು ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಕನ್ನಡ ಇಂಗ್ಲೀಷ್ ಅಲ್ಲಿ ಅಂತ ಪ್ರಿಫರ್ ಮಾಡ್ತೇನೆ. ಸೊ ಫಸ್ಟ್ ಬೆಲ್ ನಿಮಗೆ ಹೇಳಿದೆ, ನಿಮಗೆ ಫಸ್ಟ್ ಬೆಲ್ ಎಷ್ಟು ರ್ಯಾಂಕ್ ಆಗುತ್ತೆ, 10:20ಗೆ ರ್ಯಾಂಕ್ ಆಗುತ್ತೆ. ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಎಂಟ್ರಿ ಆರ್ ಆಕ್ಯುಪೈ ದೇರ್ ಸೀಟ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಇವಾಗ ನಿಮಗೆ ಎಂಟ್ರಿ ಮಾಡೋಕ್ಕೆ ಕೊಡ್ತಾರೆ ಒಳಗಡೆ. ಓಕೆ, ಸೊ ಇದು ಯಾವಾಗಿತ್ತು, 10:20 ಆರ್ 2:20. ಓಕೆ, 2:20 ಈವ್ನಿಂಗ್ ಮಧ್ಯಾಹ್ನ ಅಂತ. ಇದು ಮ್ಯಾಥ್ಸ್ ಅಂಡ್ ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಫಿಸಿಕ್ಸ್. 10:30ಗೆ ಏನ್ ಮಾಡ್ತಾರೆ, ದ ಡಿಪ್ಟಿ ಚೀಫ್ ಇದು ಸೂಪರ್ಡೆಂಟ್ ಅವ್ರ ಇಲ್ಲಿ ಏನ್ ಮಾಡ್ತಾರೆ, ನಿಮ್ದು ಸೀಲ್ ಕ್ವಶನ್ ಪೇಪರ್ ನಿಮಗೆ ರೂಮ್ಗೆ ತಂದು ಕೊಡ್ತಾರೆ. ಇಲ್ಲಿ ನಿಮಗೆ ಇನ್ವಿಜಿಲೇಟರ್ ಶುಡ್ ಲೌಡ್ಲಿ ಅನೌನ್ಸ್ ದ ಬೈ ಶೋಯಿಂಗ್ ದ ಸೀಲ್ಡ್ ಕ್ವಶನ್ ಪೇಪರ್ ಪ್ಯಾಕೆಟ್ ಟು ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ದ ಸೀಲ್ ಆಫ್ ಕ್ವಶನ್ ಪೇಪರ್ ಪ್ಯಾಕ್ಟ್ ಈಸ್ ಕಂಪ್ಲೀಟ್ಲಿ ಇಂಟೆಕ್ಟ್. ನೌ ಐ ರಿಕ್ವೆಸ್ಟ್ ಎನಿ 2 ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಹಿಯರ್ ಟು ಕ್ಲಾರಿಫೈ ದ ಸೇಮ್ ಅಂತ. ಅಂದ್ರೆ ನಿಮ್ಗೆ ಒಂದು ಕ್ವಶನ್ ಪೇಪರ್ ಕೊಡ್ತಾರಲ್ಲ, ಅದು ಕ್ಯಾಂಡಿಡೇಟ್ಸ್ ಇಬ್ಬರು ಚೀರ್ ಹೇಳ್ತಾರೆ, ಕ್ವಶನ್ ಪೇಪರ್ ಅದ ನೋಡ್ರಿ, ಅದು ಸೀಲ್ ಇದೇನಿಲ್ಲ ಅಂತ ಚೀರ್ ಕೇಳ್ತಾರೆ. ಅದ್ರ ಮೇಲೆ ಟೂ ಕ್ಯಾಂಡಿಡೇಟ್ ಸೈನ್ ತಗೊಂಡ್ಬಿಡ್ತಾರೆ ಇಲ್ಲಿ. ಓಕೆ, 2 ಕ್ಯಾಂಡಿಡೇಟ್ ಸೈನ್ ತಗೊಂಡ್ಬಿಡ್ತಾರೆ. ಅದೇ ರೀತಿ ದ ಇಂಡಿವಿಜುಲೇಟರ್ ಶುಡ್ ಓಪನ್ ಕ್ವಶನ್ ಪೇಪರ್ ಅಂಡ್ ಡಿಸ್ಟ್ರಿಬ್ಯೂಟ್ ಕ್ವಶನ್ ಪೇಪರ್ ಪ್ರಿಸ್ಕ್ರೈಬ್ ಮ್ಯಾನರ್ ಓನ್ಲಿ ಎಟ್ 10:35 ಆರ್ 2:35ಗೆ ನಿಮ್ ಕ್ವಶನ್ ಪೇಪರ್ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟೂಡೆಂಟ್, ಸ್ಟಾರ್ಟ್ ಮಾಡ್ತಾರೆ. ಓಕೆ, ಕ್ಲಿಯರ್ ಐತೆ ಇಷ್ಟು. ಅದು ಆದ್ಮೇಲೆ ಇಲ್ಲಿ ನೀವು ಇಲ್ಲಿ ನೋಡಿ, ಇಲ್ಲೆಲ್ಲ ಕ್ಯಾಂಡಿಡೇಟ್ ಶುಡ್ ಕ್ಲಾರಿಫೈ ಎಂಟರ್ ದ ವರ್ಜನ್ ಕೋಡ್ ಆಫ್ ಕ್ವಶನ್ ನಂಬರ್ ಎಲ್ಲ ನೀವು OMR ಅಲ್ಲಿ ಎಲ್ಲ ಫಿಲ್ ಮಾಡಬೇಕು. ಇದು ಕ್ವಶನ್ ನಾನು PDF ಕೂಡ ತೆಳಗಡೆ ಅಲೌನ್ಸ್ ಮಾಡ್ತೇನೆ. ಆಮೇಲೆ ಥರ್ಡ್ ಬೆಲ್ ಯಾವಾಗ ಮಾಡ್ತಾರಪ್ಪ ಅಂದ್ರೆ, ಥರ್ಡ್ ಬೆಲ್ ಕಂಪ್ಲೀಟ್ ವೆನ್ ವಿ ಟಾಕ್ ಆಫ್ ಥರ್ಡ್ ಬೆಲ್ ನಿಮ್ದು 10:40ಗೆ ಮಾಡ್ತಾರೆ. ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಕ್ಯಾಂಡಿಡೇಟ್ ಶುಡ್ ಅಲೋ ಓಪನ್ ಅಂಡ್ ಸ್ಟಾರ್ಟ್ ಆನ್ಸರಿಂಗ್ ದ OMR ಶೀಟ್. 10:40 ಹಿಡಿದು ನಿಮಗೆ 10:50 ತನಕ ಟೈಮ್ ಸಿಗುತ್ತೆ. 60 ಮಿನಿಟ್ 70 ಮಿನಿಟ್ ಟೈಮ್ ಸಿಗುತ್ತೆ ನಿಮಗೆ. ಎಲ್ಲಿ ನೀವು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ 11:30ಗೆ ಒಂದು ಫೋರ್ತ್ ಬೆಲ್, ಇಲ್ಲಿ ನಿಮ್ಗೆ ಹೇಳ್ತಾರೆ ಹಾಫ್ ಆನ್ ಅವರ್ ಕಂಪ್ಲೀಟ್ ಆಗಿದೆ ಅಂತ. 11:30 ಇನ್ನೊಂದು ಬೆಲ್ಲು, 20 ಮಿನಿಟ್ಸ್ ಆರ್ ರಿಮೈನಿಂಗ್. 11:45ಗೆ 5 ಮಿನಿಟ್ಸ್ ಅಲ್ಲಿ ಇವನಿಂಗ್. 10:50 ಏನು ಮಾಡ್ತಾರೆ, ನಿಮ್ 11:50ಗೆ ನಿಮ್ದು ಪೇಪರ್ ತೊಗೊಂಡ್ಬಿಡ್ತಾರೆ. ಓಕೆ, ಇಷ್ಟೆಲ್ಲ ಕ್ಲಿಯರ್ ಆಯ್ತಾ. ಸೊ ಇಷ್ಟೆಲ್ಲ ಆಯ್ತು, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಒಂದೇ ವಿಡಿಯೋಲಿ. ಕಂಪ್ಲೀಟ್ ಆಗಿ ನೋಡಿದ್ರೆ ಧನ್ಯವಾದಗಳು. ಓಕೆ, ಪ್ರೊಬ್ಯಾಬಿಲಿಟೀಸ್ ಲಾಸ್ಟ್ ವಿಡಿಯೋ ಅಂತ KCT. ಮತ್ತೆ ನಾನು ಇವಾಗ ಕ್ಯಾರಿಯರ್ ಕಾನ್ಫಿಡೆನ್ಸ್ ಸರಿಯಾಗಿ ಕೋರ್ಸ್ ಮೇಲೆ ನಿಮಗೆ ಡಿಟೇಲ್ ಆಗಿ ವಿಡಿಯೋ ಬಿಡ್ತಿದ್ದೇನೆ, ಅದು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಎಲ್ಲರಿಗೆ ಆಲ್ ದ ವೆರಿ ಬೆಸ್ಟ್. ಮೇ ಗಾಡ್ ಬ್ಲೆಸ್ ಯು ಆಲ್. ಸರಿಯಾಗಿ ಹೋಗ್ಲಿ ನಿಮ್ಮ ಎಕ್ಸಾಮ್ ಎಲ್ಲರಿಗೆ ಅಂತ ಪ್ರೇ ಮಾಡ್ಕೋತಾ ದೇವರಿಗೆ. ಐ ಎಂಡ್ ದಿಸ್ ಸೆಷನ್, ಐ ಎಂಡ್ ದಿಸ್ ವಿಡಿಯೋ. ಎಲ್ಲರಿಗೆ ನಮಸ್ಕಾರಗಳು, ಧನ್ಯವಾದಗಳು.